ನಮಸ್ಕಾರ. ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಇದು ಹೆಣ್ಮಕ್ಳಿಗೆ. ಏನಪ್ಪ ಅಂತ ಹೇಳಿದ್ರೆ, ನೋಡಿ, ನಮ್ಮ ಪರ್ಸ್ನಾಲಿಟಿ ಇದೆಯಲ್ಲ, ಎಷ್ಟೋ ಜನ ಹೆಣ್ಮಕ್ಳು ನನಗೆ ಕಾಲ್ ಮಾಡಿದವರೆಲ್ಲ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನನ್ನ ಗಂಡ ನನಗೆ ಟೈಮ್ ಕೊಡೋಲ್ಲ, ನನ್ನ ಗಂಡ ನನಗೆ ಕಾಳಜಿ ಕೊಡಲ್ಲ ಅಂತ. ಆದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮಲ್ಲಿ ಏನು ಇರಲ್ವೋ ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಹೋಗ್ತೀವಿ ಆಚೆ ಕಡೆ. ಅದನ್ನೇ ನಾವು ನಮ್ಮಲ್ಲಿ ತಗೊಳ್ತಾ ಹೋದರೆ ನಾವು ಅದನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಎಷ್ಟೋ ಜನ ಹೆಣ್ಮಕ್ಳು ನಾನು ಏನು ಮಾಡಿದ್ರು ನನ್ನ ಗಂಡ ನನಗೆ ಅಟ್ರಾಕ್ಟೇ ಆಗಲ್ಲ, ನನ್ನನ್ನು ಮಾತಾಡ್ಸೋದೇ ಇಲ್ಲ, ನನಗೆ ಕಾಳಜಿ ಕೊಡಲ್ಲ, ನನಗೆ ಟೈಮ್ ಕೊಡಲ್ಲ ಅಂತ. ಆದರೆ ನಾನು ಇವತ್ತು ನಿಮ್ಗೊಂದು ಟಿಪ್ಸನ್ನು ಕೊಡ್ತಾ ಹೋಗ್ತೀನಿ. ನೀವು ಯಾರನ್ನು ಬೇಕಾದರೂ ಮ್ಯಾಗ್ನೆಟ್ ರೀತಿ ಆಕರ್ಷಿಸ್ಬೋದು. ಆದರೆ ಮುಖ್ಯವಾಗಿ ನಮ್ಮ ಇಲ್ಲಿ ಫೋಕಸ್ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಸಂಗಾತಿಯನ್ನು ಹೇಗೆ ನಮ್ಮ ಕಡೆ ಸೆಳೆಯೋದು ಅಂತ. ನೋಡಿ, ಗಂಡು ಮಕ್ಕಳಿಗೆ ಮೋಸ್ಟ್ ಇಂಪಾರ್ಟೆಂಟ್ ಅಟ್ರಾಕ್ಷನ್ ಏನಪ್ಪ ಅಂತ ಹೇಳಿದ್ರೆ, ನಾವೆಲ್ಲ ಅನ್ಕೋತೀವಿ ಅದಿಷ್ಟ ಆಗಲ್ಲ ಅಂತ. ಆದರೆ ಇಂಡಿಪೆಂಡೆಂಟ್ ಅಂದರೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತಲ್ಲ, ಎಮೋಷ್ನಲಿ ಇಂಡಿಪೆಂಡೆಂಟ್ ಅಂತ. ಗಂಡು ಮಕ್ಕಳು ತುಂಬಾ ಲಾಜಿಕಲ್ ಥಿಂಕರ್ಸ್. ಯಾಕಂತ ಹೇಳಿದ್ರೆ, ಅವರಿಗೆ ನೀವು ಏನೇ ಹೋಗಿ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡಬೇಕು ಅಂತಿಲ್ಲ. ಈ ಪ್ರಾಬ್ಲಮ್ ಇದೆ, ಇದಕ್ಕೆ ಸೊಲ್ಯೂಷನ್ ಕೊಡು ಅಂತ ಹೇಳಿದರೆ ಅವರು ದೇ ಆರ್ ಅ ವೆರಿ ಗುಡ್ ಸೊಲ್ಯೂಷನ್ ಗಿವರ್ಸ್. ಆದರೆ ಅವರ ಹತ್ರ ನಾವೇನು ಮಾಡ್ತೀವಿ, ಹೆಣ್ಮಕ್ಳು ವಿ ಆರ್ ವೆರಿ ಎಮೋಷ್ನಲ್. ನಮ್ಮ ಬ್ರೈನ್ ಹೇಗೆ ವಯರ್ ಆಗಿರುತ್ತಪ್ಪ ಅಂತ ಹೇಳಿದ್ರೆ, ನಮಗೆ ಎಲ್ಲವೂ ಭಾವನೆ ಮೂಲಕನೇ ಎಕ್ಸ್ಪ್ರೆಸ್ ಮಾಡಬೇಕು. ನಾನು ನಿನ್ನ ತುಂಬ ಪ್ರೀತಿ ಮಾಡ್ತೀನಿ, ನನಗೆ ಟೈಮ್ ಕೊಡು, ನಮಗೊಂದು ಸಣ್ಣ ಹೂ ತಂದುಕೊಟ್ರು ಕೂಡ ನಾವು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಹೋಗ್ತೀವಿ. ಆದರೆ ಗಂಡು ಮಕ್ಕಳು ಹಾಗಲ್ಲ. ಅದಕ್ಕೆ ಹೇಳ್ತಾರಲ್ವಾ, ವಿಮೆನ್ ಆರ್ ಫ್ರಮ್ ವೀನಸ್, ಮೆನ್ ಆರ್ ಫ್ರಮ್ ಮಾರ್ಸ್ ಅಂತ. ಸೊ ಹಾಗಾಗಿ ನಮ್ಮ ಬ್ರೈನ್ ಬೇರೆ ರೀತಿ, ನಮ್ಮ ಸೈಕಾಲಜಿ ಬೇರೆ ರೀತಿ, ಗಂಡು ಮಕ್ಕಳು ಸೈಕಾಲಜಿ ಬೇರೆ ರೀತಿ. ಅವರಿಗೆ ಈ ಎಮೋಷ್ನಲ್ ಇಂಡಿಪೆಂಡೆನ್ಸ್ ತುಂಬ ಇಷ್ಟ ಆಗ್ತಾ ಇರುತ್ತೆ. ಯಾರು ತುಂಬಾ ಕಂಪ್ಲೇಂಟ್ ಮಾಡ್ತಾ ಹೋಗ್ತಾರೆ, ಮನೆ ಹಾಗಿದೆ, ಅಲ್ಲಿ ಹಿಂಗಿದೆ, ನಾನು ಹಿಂಗೆ ಮಾಡಿದೆ, ಹಂಗೆ ಮಾಡಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಇಷ್ಟ ಆಗಲ್ಲ. ಯಾಕಂತ ಹೇಳಿದ್ರೆ, ದಿನವಿಡೀ ಕಷ್ಟಪಟ್ಟು ಕೆಲಸ ಮಾಡಿ ಬಂದಿರ್ತಾರೆ. ಯಾಕಂತ ಹೇಳಿದ್ರೆ, ಮನೆಗೆ ಬಂದ ತಕ್ಷಣ ನಾವು ಯಾವಾಗ ಕಂಪ್ಲೇಂಟ್ ಮಾಡ್ತಾ ಹೋಗ್ತೀವೋ ಅದು ಅವ್ರಿಗೊಂದು ನ್ಯಾಗಿಂಗ್ ಟ್ರೇಟ್ಸನ್ನು ತೋರಿಸ್ತಾ ಹೋಗುತ್ತೆ. ಮತ್ತು ನಮ್ಮನ್ನು ನಾವು ಯಾವಾಗ ಅಚ್ಚುಕಟ್ಟಾಗಿ ಇಟ್ಕೋತೀವೋ ಖಂಡಿತವಾಗ್ಲೂ ಅವರೊಂದೇ ಅಲ್ಲ, ನಿಮ್ಮನ್ನು ಎಲ್ಲರೂ ನೋಡ್ತಾ ಹೋಗ್ತಾರೆ. ಎಷ್ಟೋ ಜನ ಹೆಣ್ಮಕ್ಳನ್ನ ನಾನು ನೋಡಿದ್ದೀನಿ, ಚಿಪ್ಡ್ ಆಫ್ ನೇಲ್ ಪಾಲಿಶ್ ಆಗಿರುತ್ತೆ. ಇದೆಲ್ಲವೂ ಕೂಡ ನಿಮ್ಮನ್ನು ನೀವು ಸೆಲ್ಫ್ ಲವ್ ನೋಡ್ಕೋತಾ ಇಲ್ಲ ಅಂತ. ಒಂದು ಸಿಂಪಲ್ ಆಗಿ ನೇಲ್ ಕಟ್ ಮಾಡ್ಕೊಂಡಿದ್ರು ಪರವಾಗಿಲ್ಲ, ಆದರೆ ಚಿಪ್ಡ್ ಆಫ್ ನೇಲ್ ಪಾಲಿಶನ್ನು ಲ್ಯಾಕ್ ಆಫ್ ಮೇಂಟೆನೆನ್ಸ್ ಅಂತಂದು ತೋರಿಸುತ್ತೆ. ಯಾವಾಗಲೂ ಅಷ್ಟೇ, ನಾವು ನೋಡಿ ಎಷ್ಟೋ ಸತಿ ನಮ್ಮ ಕೈ ಎಷ್ಟೋ ಸತಿ ನಮಗೆ ಬೇಜಾರಾದಾಗೂ ನಮ್ಮ ಕೈಯನ್ನು ನೋಡ್ಕೊಂಡಾಗ, ಇಟ್ ಈಸ್ ವೆಲ್ ಗ್ರೂಮ್ಡ್ ಆದಾಗ ನಮಗೆ ಗೊತ್ತಿಲ್ಲದ ಹಾಗೆ ನಮಗೆ ಏನೋ ಒಂದು ಸಂತೋಷವನ್ನು ಕೊಡ್ತಾ ಹೋಗುತ್ತೆ. ಕೈಗೆ ಕೊಬ್ಬರೆಣ್ಣೆ ಹಚ್ಚೋದಾಗಿರ್ಬೋದು, ಕೈಯನ್ನು ಚೆನ್ನಾಗಿ ಮೇಂಟೈನ್ ಮಾಡೋದು. ನೋಡಿ, ಮುಖ ಒಂದು ಏಜ್ ಆಗೋದಲ್ಲ, ನಮ್ಮ ಕೈ ಕೂಡ ಏಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಕೈಯನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ಕೂದಲನ್ನು ಮೇಂಟೈನ್ ಮಾಡೋದಾಗಿರ್ಬೋದು, ದೇಹದ ಗಾತ್ರವನ್ನು ಮೇಂಟೈನ್ ಮಾಡೋದಾಗಿರ್ಬೋದು. ನೋಡಿ, ಯಾರು ಫಿಟ್ ಆಗಿರ್ತಾರೋ ಅವರನ್ನು ನಾವು ಸೀರಿಯಸ್ ಆಗಿ ತಗೋತೀವಿ ಅಲ್ವಾ. ನಮ್ಮ ದೇಹದ ಗಾತ್ರವನ್ನು ನೋಡಿ ಜನ ನಮ್ಮನ್ನು ಸೀರಿಯಸ್ ಆಗಿ ತಗೋತಾರೆ. ನಾವು ಯಾವಾಗ ಫಿಟ್ ಆಗಿರ್ತೀವೋ ಜನ ನಮ್ಮನ್ನು ಸೀರಿಯಸ್ ಆಗಿ ತಗೋತೀವಿ. ಈಗ ನೋಡಿ, ಆರ್ಮಿ ಆಫೀಸರ್ಸ್ ಆಗಿರ್ಬೋದು, ನೇವಿ ಆಗಿರ್ಬೋದು, ಮಿಲಿಟ್ರಿಲಿ ಇರೋದಾಗಿರ್ಬೋದು, ಫಿಟ್ ಆಗಿರೋ ಪೊಲೀಸ್ ಆಫೀಸರ್ ಆಗಿರ್ಬೋದು, ನೋಡ್ತಿದ್ದಂಗೆ ನಮಗೆ ಗೊತ್ತಿಲ್ಲದಾಗೆ ಸಬ್ಕಾನ್ಷಿಯಸ್ಲಿ ನಮ್ಗೆ ಅವ್ರು ನೋಡಿದ ತಕ್ಷಣ ಗೌರವ ಕೊಡಬೇಕು ಅನ್ಸುತ್ತೆ. ಸೊ ಅಲ್ವಾ, ಫಿಟ್ ಆಗಿರೋರನ್ನ ನೋಡಿದ್ರೆ ನಮಗೆ ಅವರನ್ನು ಸೀರಿಯಸ್ ಆಗಿ ತಗೋಬೇಕು ಅಂತ ಅನಿಸುತ್ತೆ ಅಲ್ವಾ. ಸೊ ಹಾಗಾಗಿ ಫಿಟ್ನೆಸ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ನಾವು ಮದುವೆಗಿಂತ ಮುಂಚೆ ಎಷ್ಟು ನಮ್ಮ ಬಗ್ಗೆ ನಾವು ಕಾಳಜಿ ತಗೋತಾ ಇರ್ತೀವಿ. ಸದಾ ಕನ್ನಡಿ ಮುಂದೆ ನಿಂತಿರ್ತೀವಿ, ನಮ್ಮ ಮುಖಕ್ಕೆ ಏನಾದರೂ ಪ್ಯಾಕ್ ಹಾಕೋದಾಗಿರ್ಬೋದು, ದೇಹವನ್ನು ಅಚ್ಚುಕಟ್ಟಾಗಿ ಇಟ್ಕೊಳ್ಳೋದು, ಇದೆಲ್ಲವನ್ನು ಮಾಡ್ತಾ ಇರ್ತೀವಿ. ಆದರೆ ಮದುವೆ ಆದ ಕೂಡಲೇ ಗಂಡ ಮಕ್ಕಳು ಅಂತ ನಮ್ಮ ಎಲ್ಲ ಟೆನ್ಷನನ್ನು ಅವರಿಗೆ ಕೊಟ್ಬಿಡ್ತೀವಿ. ಆದರೆ ನಿಮ್ಮನ್ನು ನೀವು ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ನಿಮ್ಮನ್ನೇ ನೀವು ಪ್ರೀತಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸಂಗಾತಿ ನಿಮ್ಮನ್ನ ಹೆಂಗೆ ಪ್ರೀತಿಸ್ತಾರೆ ಅಲ್ವಾ. ಹಾಗಾಗಿ ನಿಮ್ಮನ್ನು ನೀವು ತುಂಬಾ ಪ್ರೀತಿಯಾಗಿ ನೋಡ್ಕೊಳ್ತಾ ಹೋಗಿ. ಮತ್ತು ಮುಖಕ್ಕೆ ಒಂದು ಮಾಯ್ಶ್ಚರೈಸರ್ ಹಚ್ಚೋದಾಗಿರ್ಬೋದು, ಚೆನ್ನಾಗಿ ನಿಮ್ಮ ಬಾಡಿಯನ್ನು ಹೈಡ್ರೇಟ್ ಮಾಡೋದಾಗಿರ್ಬೋದು, ದಿನಕ್ಕೆ ಅಟ್ಲೀಸ್ಟ್ 8-10 ಗ್ಲಾಸ್ ನೀರನ್ನು ಕುಡಿಯೋದಾಗಿರಬಹುದು, ಬೆಳಗ್ಗೆ ಎದ್ದ ಕೂಡಲೇ ಬಾದಾಮಿಯನ್ನು ನೆನೆಸ್ಕೊಂಡು ತಿನ್ನೋದಾಗಿರ್ಬೋದು. ಸಣ್ಣ ಸಣ್ಣ ವಿಷಯಗಳು ನಿಮ್ಮನ್ನು ನೀವು ಕಾಳಜಿ ತಗೋತಾ ಹೋದರೆ ಎದುರುಗಡೆ ಇರೋರಿಗೆ ಆ ಎನರ್ಜಿಯನ್ನು ರೇಡಿಯೇಟ್ ಮಾಡ್ತಾ ಹೋಗ್ತೀರಾ. ನೀವು ಯಾರನ್ನು ಪ್ರೀತಿ ಮಾಡು ಅಂತ ಕೇಳೋ ಅವಶ್ಯಕತೆನೇ ಇಲ್ಲ ಕಣ್ರಿ. ನಿಮ್ಮನ್ನು ನೀವು ಅಟೆನ್ಷನ್ ಕೊಟ್ಕೊತಾ ಹೋಗ್ತಿದ್ದಾಗಲೇ ಎಲ್ಲರಿಗೂ ಆ ವೈಬ್ರೇಷನ್ ಹೋಗ್ತಾ ಹೋಗುತ್ತೆ, ನಿಮ್ಮನ್ನು ನೋಡ್ಕೋತಾ ಹೋಗ್ತಾರೆ. ಮತ್ತು ಆದಷ್ಟು ಬ್ಯುಸಿಯಾಗಿರಿ. ಯಾವಾಗ ನೀವು ಬ್ಯುಸಿಯಾಗಿರ್ತೀರ, ನಿಮ್ಮ ಮೈಂಡ್ ಆಕ್ಯುಪೈ ಆಗಿರುತ್ತೋ, ಅದರಲ್ಲೂ ಎಸ್ಪೆಷಲಿ ಗಂಡು ಮಕ್ಕಳಿಗೆ ಅವರಿಗೆ ಪರ್ಸ್ಯೂಡ್ ಮಾಡಿ ಅಭ್ಯಾಸ. ಅವರಾಗೆ ಅವ್ರು ಫೋನ್ ಮಾಡಬೇಕು, ಅವ್ರಾಗೆ ಅವ್ರು ಮೀಟ್ ಮಾಡಬೇಕು, ಇದೆಲ್ಲವೂ ಅವರಾಗೆ ಅವ್ರು ಮಾಡಿದ್ರೇ ಚಂದ. ನಾವು ಯಾವಾಗ ನನಗೆ ಸಿಗು, ನನ್ನ ಮೀಟ್ ಮಾಡು, ನನಗೆ ಅದು ಮಾಡು, ಇದು ಮಾಡು ಅಂತ ಹೋಗ್ತೀವೋ ನಮಗೆ ಕಾನ್ಸಂಟ್ರೇಷನನ್ನು ಕೊಡ್ತಾ ಹೋಗಲ್ಲ, ಪ್ರೀತಿಯನ್ನು ಕೊಡ್ತಾ ಹೋಗಲ್ಲ. ಅದ್ರ ಬದಲಾಗಿ ಅದನ್ನು ಮ್ಯಾನಿಫೆಸ್ಟ್ ಮಾಡ್ತಾ ಹೋಗಿ ನಿಮ್ಮನ್ನು ನೀವು ಬಿಸಿಯಾಗಿ ಇಟ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ಲರೂ ಸಿ ಆಗಿ ಅಂತ ಹೇಳ್ತಾ ಇಲ್ಲ. ಬುಕ್ಸ್ ಓದೋದಾಗಿರ್ಬೋದು, ನಿಮ್ಮ ಫೇವ್ರೆಟ್
ಸೀರೀಸನ್ನು ನೋಡೋದಾಗಿರ್ಬೋದು, ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡೋದಾಗಿರ್ಬೋದು, ಒಂದು ಹೊಸ ಕೋರ್ಸನ್ನು ಕಲಿಯೋದಾಗಿರ್ಬೋದು, ಇಂಥದ್ದೆಲ್ಲ ಮಾಡ್ತಾ ಹೋಗಿ. ಮತ್ತು ನೋಡಿ, ಯಾವತ್ತೂ ಅಷ್ಟೇ ಬರೀ ಬ್ಯೂಟಿ ಒಂದೇ ಅಟ್ರಾಕ್ಷನ್ ಆಗಲ್ಲ. ಈಗ ಪರ್ಫ್ಯೂಮ್ ಬಾಟ್ಲ್ ನೋಡ್ತೀವಿ, ಚೆನ್ನಾಗಿರುತ್ತೆ, ಅದನ್ನು ಕುಡಿದು ಬಿಡ್ತೀವ? ಇಲ್ಲ ಅಲ್ವಾ? ಸೊ ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ ಹೊರತು ಮನುಷ್ಯನ ಇಂಟಲೆಕ್ಚುಯಲ್, ಅದನ್ನೇ ಹೇಳ್ತಾರೆ ಸೇಪಿಯೋ ಸೆಕ್ಷುವಲ್ ಅಂತ ಹೇಳಿ. ಎಷ್ಟೇ ಜನಕ್ಕೆ ಯಾರೇ ಆಗಿರಲಿ ನೋಡೋಕ್ಕೆ ಚೆನ್ನಾಗಿದ್ರು ಚೆನ್ನಾಗಿದ್ದಾರೆ ಅಂತ ನಾವು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ತಲೆ ಒಳಗಡೆ ಏನಿರುತ್ತೋ ಅದು ತುಂಬ ಅಟ್ರಾಕ್ಷನ್ ಆಗುತ್ತೆ. ಹೊಸದಾಗಿ ಬಿಸ್ನೆಸ್ ಸ್ಕಿಲ್ಲನ್ನು ಕಲಿಯೋದಾಗಿರ್ಬೋದು, ಒಂದು ಹೊಸ ಲ್ಯಾಂಗ್ವೇಜನ್ನು ಕಲಿಯೋದಾಗಿರ್ಬೋದು, ಹೇಗೆ ಮನೆಯನ್ನು ಇಟ್ಕೊಳ್ಳೋದಾಗಿರ್ಬೋದು, ಹೇಗೆ ನಾವು ಮಾನಸಿಕವಾಗಿ ಇಟ್ಕೊಳ್ಳೋದಾಗಿರ್ಬೋದು, ಯಾವುದಾದ್ರೂ ಒಂದು ಹೊಸ ಸ್ಕಿಲ್ಲನ್ನು ಕಲಿತಾನೆ ಹೋಗ್ತಾ ಇರಿ. ನಿಮ್ಮನ್ನು ನೀವು ಅಪ್ಡೇಟ್ ಮಾಡ್ಕೋತಾ ಹೋಗಿ. ನೋಡಿ, ನಿಮ್ಮ ರಿಲೇಷನ್ಶಿಪ್ 5% ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ರಿಲೇಷನ್ಶಿಪ್ ಏನಪ್ಪ ಅಂತ ಹೇಳಿದರೆ ನಿಮ್ಮ ಜೊತೆ ನಿಮಗಿರ್ತಕ್ಕಂಥ ಸಂಬಂಧ. ಹಾಗಾಗಿ ಯಾರಿಗೂ ಅಷ್ಟೊಂದು ಇಂಪಾರ್ಟೆನ್ಸನ್ನು ಕೊಡಬೇಡಿ. ನಿಮ್ಮನ್ನು ನೀವು ಚೆನ್ನಾಗಿ ಇಟ್ಕೊಳ್ಳಿ. ನೀವು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿರ್ತಾರೆ. ಒಂದು ಮೋಸ್ಟ್ ಸಕ್ಸಸ್ಫುಲ್ ಮ್ಯಾರೇಜಿಗೆ ಏನಪ್ಪ ಸೂತ್ರ ಅಂತ ಹೇಳಿದರೆ, ನಾನು ಖುಷಿಯಾಗಿರ್ತೀನಿ, ನನ್ನ ಸಂಗಾತಿನೂ ಖುಷಿಯಾಗಿರ್ತಾರೆ, ನಾವಿಬ್ಬರ ಜೊತೆಯಲ್ಲಿ ಇದ್ದಾಗ ಖುಷಿಯಾಗಿರ್ತೀವಿ. ಆ ಫೋಕಸನ್ನು ತೆಗೆದು ಇವತ್ತೇ ನಿಮ್ಮ ಮೇಲೆ ಫೋಕಸ್ ಹಾಕ್ಕೊಳ್ಳಿ. ನನಗೆ ಕಮೆಂಟಲ್ಲಿ ಹೇಳಿ ಎಷ್ಟು ಚೇಂಜಸ್ ಆಯಿತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತಿದ್ದೀನಿ. ಧನ್ಯವಾದಗಳು.